ವಾಕ್ಯಗಳನ್ನು ಧ್ಯಾನಿಸಲು ಹಾಗೂ ನಿನ್ನ ಪರಿಶುದ್ಧವಾದಂತಹ ಸಮ್ಮುಖದಲ್ಲಿ ಕುಳಿತು ದೇವರೇ ಒಂದು ಹೆಜ್ಜೆ ಮುಂದೆ ಮತ್ತೆ ನಾವು ಅನೇಕ ಸಂಗತಿಗಳನ್ನ ಕಲಿಯಲು ನಮಗೆ ಸಹಾಯ ಮಾಡ್ರಿ. ಕುಳಿತಿರುವಂತವ್ರನ್ನ ಆಶೀರ್ವದಿಸ್ರಿ. ಕೇಳುವಂತವರೆಲ್ಲರ ಜೀವಿತಗಳಲ್ಲಿ ವಾಕ್ಯಗಳ ಮೂಲಕ ಅನೇಕ ಸಂಗತಿಗಳನ್ನ ಕಲಿಯುವಂತೆ ಸಹಾಯ ಮಾಡಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದೇನೆ ಪರಲೋಕ ತಂದೆಯ ದೇವರೇ, ಆಮೇಲೆ. ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಈ ದಿನದಲ್ಲೂ ಕೂಡ ಪುನಃ ನಿಮ್ಮೊಂದಿಗೆ ಈ ರೀತಿಯಲ್ಲಿ ಕಾಣಿಸ್ಲಿಕ್ಕೆ ದೇವರು ಕೊಟ್ಟಂತಹ ಒಂದು ಒಳ್ಳೆ ಅವಕಾಶಕ್ಕಾಗಿ ದೇವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ದಿನ ನಾವೆಲ್ಲರೂ ಸೇರಿ ಪರಮಗೀತೆಯ ಅಧ್ಯಾಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪುಸ್ತಕವನ್ನ ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಮಗೆ 3 ಕಾರ್ಯಗಳು ಅವು ತುಂಬಾ ಅವಶ್ಯಕತೆಯಾಗಿದೆ. 3 ಕಾರ್ಯಗಳನ್ನ ನಾವು ನಮ್ಮ ಜೀವಿತಗಳಲ್ಲಿ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಈ ಪರಮಗೀತೆಯನ್ನ ಅಧ್ಯಯನ ಮಾಡುವಾಗ. ಮೊದಲಿನಂದ್ರೆ ಪ್ರತಿಯೊಂದು ವಾಕ್ಯ, ಈ ಬೈಬಲ್ ಅಲ್ಲಿ ಬರೆದಂತ ಪ್ರತಿಯೊಂದೊಂದು ವಾಕ್ಯ ಅದು ದೇವರ ಆತ್ಮನಿಂದ ಅದು ಬರೆದಂತದ್ದಾಗಿದೆ. ಯಾವುದು ಕೂಡ ಮನುಷ್ಯನ ಕಲ್ಪನೆ ಅಥವಾ ಮನುಷ್ಯನ ಯೋಚನೆಯಿಂದ ಬರೆದದ್ದಲ್ಲ. ಇದು ದೇವರ ಒಂದು ಯೋಜನೆ, ದೈವ ಪ್ರೇರಣೆ. ಹೀಗಾಗಿ ಸುಮಾರು 40 ಜನ ಸೇರಿ ಬರೆದಂತ ಒಂದು ವಾಕ್ಯ ಆಗಿರುವುದರಿಂದ ಈ ಸತ್ಯವೇದದಲ್ಲಿರುವಂತಹ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಶಬ್ದ ಇದ್ರೂ ಕೂಡ ಆ ಶಬ್ದಗಳನ್ನ ದೇವರೇ ಸ್ವತಃ ಬೇಕಂತಾನೆ ಈ ಸತ್ಯವೇದದಲ್ಲಿ ಅದನ್ನ ಬರ್ಸಿದ್ದಾರೆ. ಯಾಕಂದ್ರೆ ಆ ದೇವರ ಹೃದಯದ ಭಾವನೆ ಎಲ್ಲ ಮನುಷ್ಯರು ಕಲ್ತುಕೊಳ್ಳಿ ಅಂತ ದೇವರೊಂದು ಉದ್ದೇಶ. ಇದರಲ್ಲಿ ಯಾವುದು ಕೂಡ ವ್ಯರ್ಥ ಇಲ್ಲ, ಎಲ್ಲದೂ ಕೂಡ ನಮ್ಮ ಲಾಭಕ್ಕಾಗಿ ದೇವರು ಇದನ್ನ ಬರ್ಸಿದ್ದಾರೆ. ಎರಡನೇದಾಗಿ ಬೈಬಲ್ ಅಲ್ಲಿ ಕೆಲವೊಂದು ವಾಕ್ಯ ಆಗಲಿ ಕೆಲವೊಂದು ಪುಸ್ತಕಗಳಾಗಲಿ ನಮಗೆ ನೇರವಾಗಿ ಅರ್ಥ ಆಗುತ್ತೆ. ಅದನ್ನು ಓದುವಾಗ ಇದರಲ್ಲಿ ಬರೆದಂತ ಭಾವನೆ ನಮಗೆ ಸರಳವಾಗಿ ನಮ್ಮ ಹೃದಯದಲ್ಲಿ ಅದು ಪ್ರವೇಶ ಮಾಡುತ್ತೆ, ನಮಗೆ ಸರಳವಾಗಿ ಅರ್ಥ ಆಗುತ್ತೆ. ಆದ್ರೆ ಕೆಲವೊಂದು ಶಬ್ದಗಳು, ಕೆಲವೊಂದು ಪುಸ್ತಕಗಳು, ಉದಾಹರಣೆಗೆ ಪರಮಗೀತೆ ಆಗ್ಲಿ, ಆಮೇಲೆ ಪ್ರಕಟಣೆ ಗ್ರಂಥ ಆಗಲಿ, ದಾನಿಯೇಲನ ಪುಸ್ತಕ ಆಗಲಿ, ಇಂತಹ ಇನ್ನು ಅನೇಕ ಪುಸ್ತಕಗಳಲ್ಲಿ ಅನೇಕ ಅಧ್ಯಾಯಗಳಿದೆ. ಅಧ್ಯಾಯಗಳೆಲ್ಲ ರೂಪಕಾಲಂಕಾರವಾಗಿ ಬರೆದಿದ್ದಾಗಿದೆ. ರೂಪಕಾಲಂಕಾರ ಅಂದ್ರೆ ಈಗ ನೋಡಿ, ಒಂದು ಮನುಷ್ಯ ಸಾಧಾರಣವಾದ ಮನುಷ್ಯ ಆಗ್ಲಿ, ಒಂದು ಸ್ತ್ರೀ ಆಗ್ಲಿ, ಯಾವ್ದೋ ಒಂದು ಮನೆಗೆ ಹೋಗ್ತಾರ ಅಂತ ಹೇಳಿದ್ರೆ, ಮದುವೆಗೆ ಹೋಗ್ತಾರಂದ್ರೆ ಅವ್ರೇನ್ ಮಾಡ್ತಾರೆ, ಮನೆಯಲ್ಲಿ ಅವ್ರನ್ನ ಅವರು ಅಲಂಕಾರ ಮಾಡ್ಕೊಳ್ತಾರೆ. ಸೊ ಅಲಂಕಾರ ಮಾಡ್ಕೊಳ್ಳೋತರನೇ ದೇವ್ರ ಏನ್ ಮಾಡ್ತಾರೆ, ಕೆಲವೊಂದು ಘಟನೆಗಳನ್ನ ಅಲಂಕಾರವಾಗಿ ಬರೆದು ಅದ್ರ ಒಳಗಡೆ ಏನೋ ಒಂದು ರಹಸ್ಯ ಮುಚ್ಚಿಟ್ಟಿರ್ತಾರೆ. ಯಾಕಂದ್ರೆ ಪ್ರಯಾಸದಿಂದ ಹುಡುಕಬೇಕಂತ ದೇವರ ಉದ್ದೇಶ. ಯಾವುದು ಕೂಡ ಎಲ್ಲದೂ ಕೂಡ ಸರಳವಾಗಿ ನಮಗೆ ಸಿಗಲ್ಲ. ದೇವರ ಹೃದಯನ ತಿಳ್ಕೊಳ್ಬೇಕಂದ್ರೆ, ದೇವರ ಭಾವನೆಯನ್ನ ತಿಳ್ಕೊಳ್ಬೇಕಂದ್ರೆ, ದೇವರ ಯೋಜನೆಗಳನ್ನ ತಿಳ್ಕೊಳ್ಬೇಕಂದ್ರೆ ನಾವು ತುಂಬಾ ಪ್ರಯಾಸ ಪಡಬೇಕು. ಆ ಪ್ರಯಾಸ ಪಡ್ಲಿ ನನ್ನ ಮಕ್ಕಳಂತ ದೇವ್ರು ಏನ್ ಮಾಡಿದ್ದಾರೆ, ಕೆಲವೊಂದನ್ನ ರೂಪಕಾಲಂಕಾರವಾಗಿ ಬರೆದಿದ್ದಾರೆ. ನೀವೆಲ್ಲ ಸ್ಕೂಲಲ್ಲಿ ಕೂಡ ಹೋಗಿರ್ತೀರ, ವ್ಯಾಕರಣ ಓದುವಾಗ ನಿಮಗೆ ಅರ್ಥ ಆಗಿರುತ್ತೆ ರೂಪಕಾಲಂಕಾರವಾಗಿ ಬರೆದಂತ ಶಬ್ದಗಳು. ಉದಾಹರಣೆಗೆ ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ, ಆ ಒಂದು ಗಾದೆ ನೋಡಿ. ಆ ಗಾದೆಯಲ್ಲಿ ಏನಿದೆ ಅಂದ್ರೆ ಆಕಳು ಕಪ್ಪಾದ್ರೆ ಹಾಲು ಕಪ್ಪಾಗಲ್ಲ, ಅದಕ್ಕೆ ಅರ್ಥ ಬೇರೆ ಇದೆ. ಬಟ್ ಅದ್ರ ಗಾದೆ ಮಾತ್ರ ನಮ್ಗೆ ಉದಾಹರಣೆ ತಗೊಂಡಿದ್ದಾರೆ. ಅದೇ ತರ ಇಲ್ಲಿ ಕೂಡ ಅನೇಕ ಪುಸ್ತಕಗಳು ಆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಹಂಗಾಗಿ ಪರಮಗೀತೆ ಓದುವಾಗ ಒಂದು ದೇವರು ಬರೆದಿದ್ದಾರೆ, ಎರಡನೇದು ಶಬ್ದಗಳು ಬಂದ ನಾವು ತಗೊಳ್ಬಾರ್ದು, ಅದನ್ನ ಭಾವನೆಗಳನ್ನ ತಗೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಮೂರನೇದಾಗಿ ಈ ಒಂದು ಪುಸ್ತಕ ಪರಮಗೀತೆ ಬಂದು ಸಭೆಗೆ ಮತ್ತೆ ಯೇಸುವಿಗಿರುವಂತಹ ಒಂದು ಸಂಬಂಧ, ಸಭೆಗೆ ಮತ್ತೆ ಯೇಸುವಿಗಿರುವಂತಹ ಒಂದು ಬಾಂಧವ್ಯದ ವಿಷಯವಾಗಿ ಇದು ಬರೆದಿದೆ. ಹಾಗಾಗಿ ಈ 3 ಮಾತುಗಳನ್ನ ನೀವು ನೆನಪಲ್ಲಿಟ್ಟುಕೊಂಡು ಪರಮಗೀತೆ ಓದುವಾಗ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಪರಮಗೀತೆ ತುಂಬಾ ನನಗದು ತುಂಬಾ ಇಷ್ಟ ಆಗಿದೆ. ನಾ ಸುಮಾರು ಒಂದು 2 ಸತಿ ಓದಿರ್ತೀನಿ ಇದನ್ನ ಪರಮಗೀತೆಯನ್ನ. ಆಮೇಲೆ ಒಂದೊಂದು ಅಧ್ಯಾಯವಾಗಿ ನಾನು ತುಂಬಾ ಇದನ್ನ ಅಧ್ಯಯನ ಮಾಡಿದ್ದೀನಿ. ಮತ್ತೆ ಬೇರೆ ಸ್ಕಾಲರ್ಸ್ ಅಂದ್ರೆ ವಿದ್ವಾಂಸರು ಕೂಡ ಏನೇನ್ ಬರೆದಿದ್ದಾರೆ, ಅವರ ಅನಿಸಿಕೆಗಳೇನಂತ ಕೂಡ ನಾನು ನೋಡಿದ್ದೀನಿ. ಹೀಗಾಗಿ ನನಗೆ ಪರಮಗೀತೆ ತುಂಬಾ ನನಗೆ ಇಷ್ಟ ಆಗಿದೆ. ಸೊ ಹೀಗಾಗಿ ಕೆಲವೊಂದು ವಾಕ್ಯಗಳನ್ನ ನಾವೇನ್ ಮಾಡೋಣ ಇವಾಗ ಧ್ಯಾನ ಮಾಡೋಣ. ನೋಡಿ,
ಪರಮಗೀತೆಯಲ್ಲಿ ಒಂದೊಂದು ವಚನನ ನಾನು ವಿವರಣೆ ಮಾಡಿದ್ರೆ ತುಂಬಾ ಸಮಯ ಆಗುತ್ತೆ. ಆದ್ರೂ ಕೂಡ ಒಂದು ಚಿಕ್ಕ ಸಮಯನ ತೆಗೆದುಕೊಂಡು ನಿಮಗೆ ನಾನು ಅರ್ಥ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ಶಬ್ದಗಳನ್ನ ನೋಡೋಣ, ಕೆಲವೊಂದು ವಾಕ್ಯಗಳನ್ನ ನೋಡೋಣ. ದೇವರು ನಮ್ಮ ಜೀವಿತಗಳಲ್ಲಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ದೇವರು ನಮ್ಮ ಜೀವಿತಗಳಲ್ಲಿ ಏನನ್ನ ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ಮೊದಲೇ ಹೇಳಿದ್ದೇನೆ, ಈ ಅಧ್ಯಾಯದಲ್ಲಿ ಸುಮಾರು 17 ವಚನ ಇದೆ. 17 ವಚನನ ನಾನು ಇವಾಗ ವಿವರಣೆ ಮಾಡಿದ್ರೆ ಸಮಯ ಸಾಕಾಗಲ್ಲ. ಕೆಲವೊಂದು ವಚನಗಳನ್ನ ಮಾತ್ರ ನಾವು ಓದೋಣ. ನಿಮ್ಮೆಲ್ಲರೂ ಕೂಡ ಪರಿಚಯ ಇರುವ ಹಾಗೆ ಪರಮಗೀತೆ ಬಂದು ಸಾಲಮೋನ್ ರಾಜ ಬರೆದಂತ ಒಂದು ಪುಸ್ತಕವಾಗಿದೆ. ಸಾಲಮೋನ್ ರಾಜ ಯಾರಂದ್ರೆ ದಾವಿದನ ಮಗ, ಬೆತ್ಸೆಬ ಅನ್ನುವಂತ ಒಂದು ಸ್ತ್ರೀಯಲ್ಲಿ ಜನಿಸಿದಂತಹ ಮಗ ಸಾಲಮೋನ್ ರಾಜ. ಇಸ್ರಾಯೇಲರಲ್ಲಿ ತುಂಬಾ ಜ್ಞಾನಿಯಾಗಿ, ತುಂಬಾ ನಿಪುಣನಾಗಿ, ಲಾಸ್ಟ್ಗೆ ದಾರಿ ತಪ್ಪಿದಾನೆ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಬಂದು ಇಲ್ಲ, ಅವರು ಮತ್ತೆ ದೇವರನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ಬಟ್ ಒಂದು ಮಾತ್ರ ನಾವು ಕಂಡುಹಿಡಿಬೇಕಂದ್ರೆ ಸಾಲಮೋನನ ಜೀವಿತದಿಂದ ಕೂಡ ನಮಗೆ ಇನ್ನೆಷ್ಟೋ ಕಾರ್ಯಗಳು ಕಲೀಲಿಕ್ಕೆ ಸಿಗುತ್ತೆ. ಹೀಗಾಗಿ ಈ ಅಧ್ಯಾಯ ಕೂಡ ಅಂದ್ರೆ ಈ ಪುಸ್ತಕ ಕೂಡ ಸಾಲಮೋನ್ ರಾಜ ಬರೆದಂತ ಒಂದು ವ್ಯಕ್ತಿ. ಎಷ್ಟೇ ಅಧಿಕಾರ ದೊಡ್ಡದಿದ್ರು ಕೂಡ, ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ, ಪ್ರಪಂಚದ ಎಲ್ಲಾ ಜನರು ಬಂದ್ರು ಕೂಡ ಅವನು ಸಮಯನ ತೆಗೆದುಕೊಂಡು ಕವಿತೆಗಳನ್ನ ಬರಿತಾ ಇದ್ದ, ಈ ರೀತಿಯಾಗಿ ಗೀತೆಗಳನ್ನ ಬರಿತಾ ಇದ್ದ, ಅನೇಕ ಪುಸ್ತಕಗಳನ್ನ ಬರೆದ, ಅನೇಕ ಜ್ಞಾನೋಕ್ತಿಗಳನ್ನು ಕೂಡ ಬರೆದಿದ್ದಾರೆ ಅವರು. ಸೊ ಹೀಗಾಗಿ ಆ ಸಾಲಮೋನ್ ರಾಜ ತನ್ನ ಹೃದಯದಲ್ಲಿ ದೇವರನ್ನ ಮನಸ್ಸಲ್ಲಿಟ್ಟುಕೊಂಡು, ದೇವರನ್ನ ಊಹೆ ಮಾಡಿಕೊಂಡು, ಅಥವಾ ದೇವರೊಂದಿಗೆ ಸಂಪರ್ಕ ಇದ್ದ ಮೇಲೆ ಯಾವ ರೀತಿ ದೇವರೊಂದಿಗೆ ತನ್ನ ಸಂಪರ್ಕ ಇತ್ತು ಅದನ್ನ ಯೇಸು ಸ್ವಾಮಿಯವರು ಈ ಪ್ರಪಂಚದಲ್ಲಿ ಬರೋದಕ್ಕಿಂತ ಮುಂಚೆನೆ ಸಾಲಮೋನ್ ರಾಜ ಅನೇಕ ಸಂಗತಿಗಳನ್ನ ಯೇಸು ಸ್ವಾಮಿಗೆ ಹೋಲಿಸಿ ಅನೇಕ ಕಾರ್ಯಗಳನ್ನ ಬರೆದಿದ್ದಾರೆ. ನೋಡಿ, 2ನೇ ವಚನ. ಅನೇಕ ಈ ಪ್ರಪಂಚದಲ್ಲಿ ತುಂಬಾ ಜನ ಈ ಪುಸ್ತಕ ಓದಿದ ಮೇಲೆ ಈ ಪುಸ್ತಕ ಬಂದು ತುಂಬಾ ಅಸಹ್ಯವಾಗಿ ಬರೆದಿದೆ, ದೇವರೆಲ್ಲ ಒಂದ್ ವೇಳೆ ದೇವರಿದ್ರೆ, ಒಂದ್ ವೇಳೆ ಸತ್ಯವಾದ ದೇವರು ನಿಜವಾಗ್ಲೂ ದೇವರಾದ್ರೆ ಇಂಥ ಕಾರ್ಯಗಳನ್ನ ಬರೆಸ್ತಾರ, ಆ ರೀತಿಯಲ್ಲಿ ಅನೇಕ ಮಾತುಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳಿದ್ನಲ್ಲ, ನಾವು ಬರೀ ಶಬ್ದಗಳನ್ನ ತಗೊಂಡ್ರೆ ನಮಗೆ ಯಾವಾಗಲೂ ಕೂಡ ಅರ್ಥ ಆಗಲ್ಲ. ನಮಗೆ ಅದರ ಭಾವನೆಗಳನ್ನು ಕೂಡ ತೆಗೆದುಕೊಳ್ಬೇಕು. ಉದಾಹರಣೆಗೆ ನಾವು 2ನೇ ವಚನ ಓದೋಣ. ಮೊಟ್ಟ ಮೊದಲನೇದಾಗಿ ನಾವು 1ನೇ ವಚನದಿಂದ 4ನೇ ವಚನದವರೆಗೂ ಈ ಅಧ್ಯಾಯದ 4 ವಚನಗಳನ್ನು ಓದುವಾಗ ಸಭೆ ಕ್ರಿಸ್ತನಿಂದ ಆಕರ್ಷಿತವಾಗಿರ್ಬೇಕಂತೆ ದೇವ್ರು ಇಷ್ಟಪಡ್ತಾ ಇದ್ದಾರೆ. ಸಭೆ ಏನಿದೆ ಅದು ಕ್ರಿಸ್ತನಿಂದ ಆಕರ್ಷಿತವಾಗಿರ್ಬೇಕು. ನಾವು ಸಾಧಾರಣವಾಗಿ ಈ ಪ್ರಪಂಚದಲ್ಲಿ ಹಣದಿಂದ ಆಕರ್ಷಿತರಾಗಿರ್ತೀವಿ, ಅಥವಾ ವಸ್ತುಗಳಿಂದ ಆಕರ್ಷಿತರಾಗಿರ್ತೀವಿ, ಅಥವಾ ಮೊಬೈಲ್ ಇಂದ ಆಕರ್ಷಿತರಾಗಿರ್ತೀವಿ, ಅಥವಾ ಮನೋರಂಜನೆಗಳಿಂದ ಆಕರ್ಷಿತರಾಗಿರ್ತೀವಿ. ನಮ್ಗೆ ಕಣ್ಣಿಗೆ ಕಾಣಿಸುವಂತಹ ಅನೇಕ ಪ್ರಪಂಚದ ಘಟನೆಗಳಿಂದ ನಾವು ಆಕರ್ಷಿತರಾಗಿರ್ತೀವಿ. ಆದ್ರೆ ದೇವ್ರ ಬಯಕೆ ಏನಂದ್ರೆ, ದೇವ್ರ ಉದ್ದೇಶ ಏನಂದ್ರೆ, ನಾನು ಮತ್ತೆ ನೀವು ಎಲ್ಲಾ ಸಭೆಯ ವಿಶ್ವಾಸಿಗಳು ಯಾವಾಗಲೂ ಕೂಡ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಮ್ಮ ಜೀವಿತಗಳಲ್ಲಿ ದೇವರಾದಂತ ಯೇಸು ಕ್ರಿಸ್ತನಿಂದಲೇ ನಾವು ಆಕರ್ಷಿತರಾಗಿರ್ಬೇಕು. ನೀವೆಲ್ಲ ಇಲ್ಲಿ ಕುಳಿತಂತ ಅನೇಕ ಜನರು ಏನಂತಾರೆ ಅದಕ್ಕೆ, ಸನ್ಫ್ಲವರ್ ನ ನೋಡಿರ್ತೀರಾ, ಸೂರ್ಯಕಾಂತಿ. ಆ ಸೂರ್ಯಕಾಂತಿ ಏನಂದ್ರೆ ಅದ್ರ ಸ್ವಭಾವ, ಸೂರ್ಯ ಒಂದ್ ವೇಳೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಒಂದ್ ವೇಳೆ ಉದಯ ಆದ್ರೆ ಈ ಸನ್ಫ್ಲವರ್ ಯಾವ ಒಂದು ಪೊಸಿಷನ್ ಇದ್ರೂ ಕೂಡ ತಕ್ಷಣ ಅದೇನ್ ಮಾಡತ್ತಂದ್ರ ಸೂರ್ಯನಿಗೆ ಪ್ರತಿಭಾ ಅಂದ್ರೆ ಸೂರ್ಯನ ಮುಖ ನೋಡ್ಲಿಕ್ಕೆ ಅದು ಸೂರ್ಯಕಾಂತಿ ಗಿಡ ಹೂವೇನಾಗುತ್ತೆ, ಟರ್ನ್ ಆಗುತ್ತೆ. ಯಾಕಂದ್ರೆ ಸೂರ್ಯನಿಗೆ ಆಕರ್ಷಿತವಾಗಿದೆ ಸೂರ್ಯಕಾಂತಿ ಆ ಗಿಡ, ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ದಾಸರಾಗಿ, ಯೇಸು ಕ್ರಿಸ್ತನ ಮಕ್ಕಳಾಗಿ, ಯೇಸು ಕ್ರಿಸ್ತನ ವಿಶ್ವಾಸಿಗಳಾಗಿ ಜೀವನ ಮಾಡುವಾಗ ನಮ್ಮೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ, ನಾವು ಪ್ರಪಂಚಕ್ಕೆ ಆಕರ್ಷಿತರಾಗಿರಬಾರದು. ರೋಮಾಪುರದ ಪತ್ರಿಕೆ 1ನೇ ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ಏನಾಗ್ತದೆ ಅಂದ್ರೆ ಗತಿಸಿ ಹೋಗ್ತಾ ಇದೆ ಅಂತೆ. ಪ್ರಪಂಚ ನಮ್ ಜೊತೆಗೆ ತುಂಬಾ ದಿವಸ ಇರಲ್ಲ. ಪ್ರಪಂಚ ನಮ್ಮ ಜೀವಿತಗಳಲ್ಲಿ ತುಂಬಾ ದಿವಸ ಅನುಭವಿಸ್ಲಿಕ್ಕೆ ಆಗಲ್ಲ. ಹೀಗಾಗಿ ನಾವು ಯಾವಾಗಲೂ ಕೂಡ ಕ್ರಿಸ್ತನೊಂದಿಗೆ ಆಕರ್ಷಿತರಾಗಿರ್ಬೇಕು. ಯೇಸು ಸ್ವಾಮಿನ ನೋಡುವಾಗ ಯೇಸು ಸ್ವಾಮಿಯನ್ನ ನಾವು ಅಷ್ಟು ಅಬ್ಸರ್ವ್ ಮಾಡಬೇಕು ನಮ್ಮ ಜೀವಿತಗಳಲ್ಲಿ. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ತುಂಬಾ ಕಾರ್ಯಗಳ ಅಡಕವಾಗಿದೆ. ನೋಡಿ, 2ನೇ ವಚನದಲ್ಲಿ ಈ ಬರಹಗಾರ ಬರಿತಾ ಇದ್ದಾರೆ. 2ನೇ ವಚನದಲ್ಲಿ ನೋಡಿ, ನಾನು ಓದ್ತೇನೆ. ಬಾಯ ಮುದ್ದುಗಳಿಂದ ನನ್ನನ್ನ ಮುದ್ದಿಸಲಿ. ಅಂದ್ರೆ ಒಂದು ಸಭೆ ಈ ರೀತಿಯಾಗಿ ಯೇಸು ಸ್ವಾಮಿಗೆ ಮಾತಾಡಬೇಕಂತೆ. ಯೇಸು ಸ್ವಾಮಿ ಉದಾಹರಣೆಗೆ ನಾವು ನಮ್ಮ
ಮಕ್ಕಳನ್ನ ನಮ್ಮ ತೋಳಲ್ಲಿ ಎತ್ಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ, ಮಗುಗೆ ಮುದ್ದು ಇಡ್ತೀವಿ. ಅಂದ್ರೆ ಆ ಮಗು ನೋಡಿದ ತಕ್ಷಣ ನಮಗೆ ಅಟ್ರಾಕ್ಷನ್ ಆಗುತ್ತೆ, ಅಷ್ಟು ಪ್ರೀತಿ ಬರುತ್ತೆ. ಅದೇ ರೀತಿಯಲ್ಲಿ ಈ ಬರಹಗಾರ ಬರಿತಾ ಇದ್ದಾನೆ, ಒಂದು ಸಭೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಂತೆ, ದೇವ್ರ ಹತ್ರ ಕೇಳ್ಕೊಳ್ಬೇಕಂದ್ರೆ, ದೇವ್ರ ಹತ್ರ ಆಗ್ರಹ ಮಾಡ್ಬೇಕಂತೆ, ನಿನ್ನ ಬಾಯಿಯ ಮುದ್ದುಗಳಿಂದ ನಿನ್ನ ಬಾಯಿಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ ಅಂತ. ನೋಡಿ, ಈ ಶಬ್ದ ಕೇಳಿದ ತಕ್ಷಣ ಪ್ರಾಪಂಚಿಕವಾದಂತ ಆಲೋಚನೆ ಇರುವಂತಹ ಮನುಷ್ಯರ ಯೋಚನೆಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಇದೇನು ಇಂಥ ಶಬ್ದಗಳು ಕೂಡ ಬೈಬಲ್ ಬರೆಯಲ್ಪಟ್ಟಿದ್ಯಾ? ನಿಜವಾಗ್ಲೂ ಪ್ರಿಯರೇ, ಬೈಬಲ್ ಎಷ್ಟು ಪರಿಶುದ್ಧವಾಗಿದೆ ಅಂದ್ರೆ, ನಮಗೆ ದೇವರ ವಾಕ್ಯ ಎಷ್ಟು ಶುದ್ಧವಾಗಿದೆ ಅಂದ್ರೆ, ಈ ಭಾವನೆಗಳನ್ನ ಒಂದ್ ವೇಳೆ ನಾವು ಆಳವಾಗಿ ಅದನ್ನ ನಾವು ನೋಡ್ಲಿಕ್ಕೆ ನಾವು ಒಂದ್ ವೇಳೆ ಪ್ರಯಾಸ ಪಟ್ರೆ, ನಿಜವಾಗಲೂ ಕೂಡ ದೇವರೊಂದಿಗೆ ಇರುವಂತ ಪ್ರೀತಿ ನಮ್ಮಲ್ಲಿ ತುಂಬಾ ಅದ್ಭುತವಾಗಿ ಅದು ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಾಲಮೋನ್ ರಾಜ ಹೇಳ್ತಾ ಇದ್ದಾನೆ, ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ ದೇವ್ರೆ, ಬಾಯಿ ಮುದ್ದುಗಳಿಂದ ನನ್ನ ಮುದ್ದಿಸು ದೇವ್ರೆ. ಆ ಶಬ್ದ ಕೇಳಿದ ನಮ್ಮ ಜೀವಿತಗಳಲ್ಲಿ ಬೇರೆ ಬೇರೆ ಏನು ಯಾವ ಆಲೋಚನೆಗಳು ಕೂಡ ಬರಬಾರ್ದು. ಪುನಃ ನಮಗೆ ಸತ್ಯವೇದದಲ್ಲಿ ಕೆಲವೊಂದು ಘಟನೆಗಳು ಬರಬೇಕಾಗಿದೆ. ಯಾಕಂದ್ರೆ ಮುದ್ದು ಕೊಡೋದಾಗ್ಲಿ, ಮುದ್ದುಗಳಾಗ್ಲಿ ಕೇವಲ ಒಂದು ಸ್ತ್ರೀ ಆಮೇಲೆ ಒಂದು ಪುರುಷನಿಗೆ ಸಂಬಂಧಪಟ್ಟಂತ ಮಾತಲ್ಲ ಅದು. ಒಂದು ಸ್ತ್ರೀ ಒಂದು ಪತಿ ಪತ್ನಿಗೆ ಸಂಬಂಧಪಟ್ಟಂತ ಮಾತಲ್ಲ ಅದು. ಇದು ಬರೀ ಕೇವಲ ಪ್ರಾಪಂಚಿಕವಾದಂತಹ ಕಾರ್ಯಗಳನ್ನ ಮುಳುಗಿದಂತ ಒಂದು ಮಾತಲ್ಲ. ನೋಡಿ, ನಾನು ಕೆಲವೊಂದು ವಾಕ್ಯಗಳನ್ನಲ್ಲಿ ಕೊಟ್ಟಿದ್ದೀನಿ. ಆದಿಕಾಂಡ 27ನೇ ಅಧ್ಯಾಯದಲ್ಲಿ 26ನೇ ವರ್ಷದಲ್ಲಿ ನೀವು ಓದುವಾಗ ಅಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಯಾಕೋಬನ್ ಅಂತ ಒಂದು ವ್ಯಕ್ತಿ. ಯಾಕೋಬ ಏಸಾವನ್ ಅವರು ಇಬ್ರು ಅಣ್ಣ ತಮ್ಮ ಇರ್ತಾರೆ. ಈಸಾಕ್ ಏನ್ ಮಾಡ್ತಾನೆ, ಏಸಾವನ್ಗೆ ಹೇಳ್ತಾನೆ, ಏಸಾವ್ ನೀನು ಹೋಗಿ ಬೇಟೆಯಾಡಿ ಮಾಂಸನ ರೆಡಿ ಮಾಡಿ ನಂಗೆ ತಿನ್ಸು, ನಾನು ನಿನ್ಗೆ ಆಶೀರ್ವಾದ ಕೊಡ್ತೀನಿ ಅಂತ. ಸೊ ಏಸಾವ್ ಏನ್ ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ ಬೇಟೆ ತರ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ, ಮಾಂಸ ತರ್ಲಿಕ್ಕೆ ಕಾಡಿಗೆ ಹೋಗ್ತಾನೆ. ಅದಾಗಿದ್ಮೇಲೆ ಈ ಯಾಕೋಬನ ತಾಯಿ ಏನ್ ಮಾಡ್ತಾಳೆ, ಯಾಕೋಬನನ್ನ ಕರೆದು ಮಾಂಸ ಅಡಿಗೆ ಮಾಡಿ ಯಾಕೋಬನ ಕೈಯಲ್ಲಿ ತಗೋ, ನಿನ್ನಪ್ಪ ಕೊಟ್ಟು ಏಸಾವನಿಗೆ ಸಿಗುವಂತ ಒಂದು ಆಶೀರ್ವಾದ ಏನ್ ಮಾಡು, ನೀನೇ ತಗೋ ಅಂತ ಹೇಳಿ ಕಳಿಸ್ತಾರೆ. ಯಾಕೋಬ್ ಹೋಗ್ತಾನೆ. ಯಾಕೋಬ್ ಹೋಗಿದ್ಮೇಲೆ ಈಸಾಕ್ ಏನ್ ಮಾಡ್ತಾನೆ, ತನ್ನ ಮಗನನ್ನ ಏನ್ ಮಾಡ್ತಾನೆ, ತನ್ನ ಮುಂದೆ ಕರೆದು, ನೋಡಿ 27 ವರ್ಷ, ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಅಂದ್ರೆ ಒಂದು ತಂದೆ ಯಾಕೋಬ ತಂದೆಗೆ ಹೋಗಿ ಮುದ್ದಿಡ್ತಾ ಇದ್ದಾರೆ. ಇದು ಒಂದು ಮಗು ಮತ್ತೆ ಒಂದು ತಂದೆಗೆ ಇರುವಂತ ಒಂದು ಬಾಂಧವ್ಯ. ಒಂದು ಮಗ ಕೂಡ ತಂದೆಗೆ ಮುದ್ದಿಡ್ತಾರೆ, ಒಂದು ತಂದೆ ಕೂಡ ಮಗನಿಗೆ ಮುದ್ದಿಡ್ತಾ ಇದ್ದಾರೆ. ಅದೇ ಮುದ್ದಿನ ವಿಷಯದಲ್ಲಿ ಈ ಒಂದು ಜಾಗದಲ್ಲಿ ಬರಲ್ಪಟ್ಟಿದೆ, ದೇವರೇ ನಾನ್ ನಿನ್ನ ಮಗ, ನೀ ನನಗೆ ಮುದ್ದು ಕೊಡು, ಅಷ್ಟು ಪ್ರೀತಿ ಮಾಡು ದೇವರ ಅಂತ. ನಿಜವಾಗ್ಲೂ ಕೂಡ ಈ ಭಾವನೆಯಿಂದನೇ ಯೇಸು ಸ್ವಾಮಿ ಅವರು ಈ ಪ್ರಪಂಚಕ್ಕೆ ಬಂದಾಗ, ಒಂದು ಯೇಸು ಸ್ವಾಮಿ ಪ್ರಪಂಚಕ್ಕೆ ಬರೋದಕ್ಕಿಂತ ಮುಂಚೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವರ್ಷದಲ್ಲಿ ಹೋಗಿ ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ರಂತೆ. ಸೊ ದೇವರು ಕೂಡ ನಮ್ಮ ಜೀವಿತಗಳಲ್ಲಿ ತನ್ನ ಕೊರಳಲ್ಲಿ ಎತ್ತುಕೊಂಡು ಒಂದು ಮಗನ ತರ, ಒಂದು ಮಗುಗೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಮುದ್ದನನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇವೋ, ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ಅಷ್ಟು ಪ್ರೀತಿ ಮಾಡಿ ನಮ್ಮನ್ನ ತನ್ನ ತೋಳಲ್ಲಿ ಎತ್ತುಕೊಳ್ಳಿಕ್ಕೆ ಯೇಸು ಸ್ವಾಮಿ ಅವರು ಕೂಡ ತಯಾರಾಗಿದ್ದಾರೆ. ಸೊ ಅದರಿಂದ ಪ್ರೀತಿಯುಳ್ಳಂತಹ ಸಭೆಯ ಎಲ್ಲಾ ಸಹೋದರ ಸಹೋದರಿಯರಿಗೆ ನಾನೊಂದು ಕೇಳ್ಕೊಳ್ಳೋದೇನೆಂದ್ರೆ, ಈ ಭಾವನೆ ನಮ್ಮಲ್ಲಿ ಬರಬೇಕು. ಯಾವ ಭಾವನೆ? ಯೇಸು ಸ್ವಾಮಿಗೆ ಆಕರ್ಷಿತರಾಗಿ ಯೇಸು ಸ್ವಾಮಿಗೆ ನಾವು ಕೇಳ್ಕೊಳ್ಬೇಕೇನೆಂದ್ರೆ, ದೇವರೇ ಸದಾಕಾಲ ನನ್ನ ಪ್ರೀತಿ ಮಾಡಪ್ಪ, ದೇವರೇ ಸದಾಕಾಲ ನನ್ನ ತೋಳಲ್ಲಿ ಎತ್ತುಕೊಂಡು ಪ್ರತಿದಿನ ನನಗೆ ಮುದ್ದು ಕೊಡು. ಒಂದು ವೇಳೆ ನನಗೆ ದೇವರು ಮುದ್ದು ಕೊಡ್ಬೇಕಂದ್ರೆ ನನ್ನ ಜೀವಿತ ಎಷ್ಟು ಪರಿಶುದ್ಧವಾಗಿರ್ಬೇಕು ಹೇಳಿ ನೋಡೋಣ ಅಲ್ವಾ? ಎಷ್ಟು ಪರಿಶುದ್ಧವಾಗಿರ್ಬೇಕು ಹೇಳಿ ನೋಡೋಣ. ನಾವು ನಮ್ಮ ಮಕ್ಕಳನ್ನ ಎತ್ಕೊಂಡು, ಮಕ್ಕಳ ಮಖ ಆಗ್ಲಿ, ಮಕ್ಕಳ ಮೂಗಾಗ್ಲಿ, ಮಕ್ಕಳ ಬಾಯಿ ವಿಕಾರವಾಗಿದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಅಂತ ಮಕ್ಕಳನ್ನ ಎತ್ಕೊಂಡು ಮುದ್ದು ಕೊಡ್ತಾರ? ದೇವರ ಮಕ್ಕಳು ಮುದ್ದು ಕೊಡ್ತಾರ, ಅದು ಬೇರೆ. ನಾನು ಸಾಧಾರಣವಾಗಿ ಕೇಳುವಂತ ಮಾತು ಅಂದ್ರೆ, ನಾವು ಎತ್ತುಕೊಂಡು ಮುದ್ದು ಕೊಡುವಂತ ಮಗು ಸುಂದರವಾಗಿರುತ್ತೆ, ನಾವ್ ಎತ್ತುಕೊಂಡು ಮುದ್ದು ಕೊಡುವಂತ ಮಗು ಶುದ್ಧವಾಗಿರುತ್ತೆ, ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರುತ್ತೆ. ಅಂತ ಮಕ್ಕಳನ್ನ ಕೊರಳಲ್ಲಿ ಎತ್ಕೊಂಡು ತಕ್ಷಣ ಏನ್ ಮಾಡ್ತೀವಿ, ನಾವು ಮುದ್ದುಗಳನ್ನ ಕೊಡ್ತೀವಿ. ಅದೇ ಭಾವನೆ ನಮ್ಮ ಜೀವಿತಗಳಲ್ಲಿ ಇರ್ಬೇಕು. ದೇವ್ರೆ, ನಾನು ಪರಿಶುದ್ಧವಾಗಿರ್ತೀನಿ, ಪ್ರತಿದಿನ ನನಗೆ ನೀನೇ ಒಂದು ತಂದೆ ಹಾಗೆ ನನಗೆ ಮುದ್ದು ಕೊಟ್ಟು, ತಂದೆಯ ಹಾಗೆ ನನಗೆ ಮುದ್ದಿಸಿ, ತಂದೆಯ ಹಾಗೆ ನನ್ನನ್ನು ಏನ್ ಮಾಡಿದೇವ್ರೆ ಮುಂದೆ ನಡೆಸು ಅಂತ. ನೋಡಿ, ರೂತಳ ಗ್ರಂಥದಲ್ಲಿ ಕೂಡ 1ನೇ ಅಧ್ಯಾಯ 14ನೇ ವಚನದಲ್ಲಿ ಓಫಾ ಮತ್ತೆ ರೂತ್ ಅನ್ನುವಂತ ಇಬ್ರು ಸೊಸೆಂದ್ರು ಇರ್ತಾರೆ. ಇಬ್ರಿಗೂ ಕೂಡ ಗಂಡನ ಸತ್ ಮೇಲೆ ಅತ್ತೆ ಹೇಳ್ತಾರೆ, ನೀನು ಹೋಗಮ್ಮ, ಹೋಗಿ ನೀವಿಬ್ರು ಹೋಗಿ ನೀವು ಮದುವೆ ಮಾಡ್ಕೊಂಡು ನಿಮ್ ಜೀವನ ನೋಡ್ಕೊಳ್ಳಿ.
ಅವಾಗ ಓರ್ಫಳು ಎರಡನೇ ಸೊಸೆ ಏನ್ ಮಾಡ್ತಾಳೆ, ಅತ್ತೆ ಹತ್ರ ಬಂದು ಅತ್ತೆಗೆ ಮುದ್ದಿಡ್ತಾಳೆ. ಸೊ ಮುದ್ದು ಅನ್ನೋದು ಬಂದು ಕೇವಲ ಒಂದು ಸ್ತ್ರೀ ಒಂದು ಪುರುಷನಿಗಿಲ್ಲ. ಅತ್ತೆ ಸೊಸೆ ಅತ್ತೆಗೆ ಮುದ್ದಿಡ್ತಾ ಇದ್ದಾಳೆ, ಇಲ್ಲಿ ಮಗ ತಂದೆಗೆ ಮುದ್ದಿಡ್ತಾ ಇದ್ದಾನೆ. ಸಾಮುವೇಲನ ಗ್ರಂಥ 20ನೇ ಅಧ್ಯಾಯ, 1ನೇ ಸಾಮುವೇಲನ ಗ್ರಂಥ 20ನೇ ಅಧ್ಯಾಯ 41ನೇ ವರ್ಷನ ಅಲ್ಲಿ ಕೂಡ ನೀವು ಹೋಗಿ ನೋಡಿದ್ರೆ ಅಲ್ಲಿ ಯೋನಾಥನ್ ಅಂತ ಒಂದು ವ್ಯಕ್ತಿ ಅಲ್ವಾ, ಯೋನಾಥನ್ ಅಂತ ವ್ಯಕ್ತಿ ದಾವಿದನ ಕೈಯಿಂದ ಸೌಲಿನಿಂದ ದಾವಿದನನ್ನ ಬದುಕಿಸಿದ ಮೇಲೆ ಯೋನಾಥನ ಬಂದು ಏನ್ ಮಾಡ್ತಾನೆ, ಯೋನಾಥನ ಹತ್ರ ದಾವಿದ ಬಂದು ಓಡಿ ಬಂದು ಅತ್ತಿ ಏನ್ ಮಾಡ್ತಾನೆ, ದಾವಿದ ಯೋನಾಥನಿಗೆ ಮುದ್ದಿಡ್ತಾನೆ. ಅಂದ್ರೆ ಸ್ನೇಹಿತರು, ಅವರಿಬ್ಬರು ಕೂಡ ಒಂದು ಒಳ್ಳೆ ಗುಡ್ ಫ್ರೆಂಡ್ಸ್. ಈ ಮುದ್ದು ಅನ್ನೋದೊಂದು ಬಂದು ನಮಗೆ ನಮ್ಮ ಜೀವಿತಗಳಲ್ಲಿ ಏನ್ ಕಲಿಸ್ಕೊಡುತ್ತೆ ಅಂದ್ರೆ ಒಂದು ಪ್ರೀತಿಯನ್ನ ಕಲಿಸ್ಕೊಡುತ್ತೆ. ನಾವು ದೇವರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀವಿ, ದೇವರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ದೇವರು ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೂಡ ತುಂಬಾ ಪ್ರೀತಿ ಮಾಡ್ತಾರೆ. ಸೊ ನಾವು ಕೂಡ ದೇವರನ್ನ ಪ್ರೀತಿ ಮಾಡೋರಾಗಿರ್ಬೇಕು. ಇದು ದೇವರ ಸಭೆಗೆ ಮತ್ತೆ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ಪ್ರೀತಿ ಅದು ಉಕ್ಕಿ ಬರುತ್ತೆ, ಪ್ರೀತಿ ಅದು ಹೊರಗಡೆ ತೋರಿಸುತ್ತೆ, ಪ್ರೀತಿ ಅದು ಹೊರಗಡೆ ಕೂಡ ತೋರಿಸ್ಲಿಕ್ಕೆ ತಯಾರಾಗಿದೆ ಯೇಸು ಸ್ವಾಮಿ ಪ್ರೀತಿ. ಅದೇ ಇವಾಗ ಆ ಗ್ರಂಥಕರ್ತ ಬರಿತಾ ಇದ್ದಾರೆ, ದೇವರೇ ನಿನ್ನ ಮುದ್ದುಗಳಿಂದ ನನ್ನನ್ನು ಮುದ್ದಿಸು. ಹೊರಗಡೆ ಆ ಪ್ರೀತಿ ಹೊರಗಡೆ ಬರಬೇಕು. ನಮ್ಮ ಜೀವಿತಗಳಲ್ಲೂ ಕೂಡ ಪ್ರೀತಿ ಬರೀ ಒಳಗಡೆ ಇದ್ರೆ ಸಾಕಾಗಲ್ಲ, ಆ ಪ್ರೀತಿ ಹೊರಗಡೆಯಿಂದ ಪ್ರಪಂಚಕ್ಕೆ ಕಾಣಿಸ್ಬೇಕು, ಕಾರ್ಯಗಳಿಂದ ಕಾಣಿಸ್ಬೇಕು, ಸೇವೆಗಳಿಂದ ಕಾಣಿಸ್ಬೇಕು, ನಮ್ಮ ಪವಿತ್ರವಾದ ಜೀವಿತದಿಂದ ಕಾಣಿಸ್ಬೇಕು. ಇಲ್ಲಿ ಯಾವ ರೀತಿ ತಮ್ಮಲ್ಲಿರುವಂತ ಪ್ರೀತಿ ಮುದ್ದಿನವರೆಗೂ ಹೋಗಿ ಆ ಒಂದು ಮಟ್ಟಕ್ಕೆ ಅದು ಹೊರಗಡೆ ಬಂತು, ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲೂ ಕೂಡ ನಮ್ಮ ಒಳಗಡೆ ಇರುವಂತ ದೇವರ ಒಂದು ಆಕರ್ಷಿತರಾಗಿದ್ದೀವಲ್ಲ, ಆ ಒಂದು ಭಾವನೆ ಹೊರಗಡೆ ಬಂದು ದೇವರಿಗಾಗಿ ನಾವು ಏನ್ ಮಾಡ್ಬೇಕಂತೆ, ಜೀವಿಸ್ಬೇಕಂತ ಇಂದು ವಾಕ್ಯಗಳು ನಮಗೆ ತೋರಿಸಿಕೊಡುತ್ತೆ. ಇನ್ನು ನೋಡಿ, ಕೀರ್ತನೆಗಳ ಗ್ರಂಥ ಕೀರ್ತನೆಗಳು 85ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ಅಲ್ಲಿ ಕೂಡ ಭಕ್ತನಾದ ದಾವಿದನು ಹೇಳ್ತಾ ಇದ್ದಾನೆ, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುತ್ತದೆ. ನೀತಿ ಅಂದ್ರೆ ಯಾರು? ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 14ನೇ ವಚನ ಹೋಗಿ ನೋಡಿ. ನೀತಿ ಅಂದ್ರೆ ಯೇಸು ಸ್ವಾಮಿನೇ, ನೀತಿವಂತನಾದಂತ ಯೇಸು ಸ್ವಾಮಿನ ನೀವೆಲ್ಲರೂ ಪರಿಶುದ್ಧನು ನೀತಿವಂತನಾದಂತ ಯೇಸು ಸ್ವಾಮಿನ ನೀವು ಸಿಲುಬೆಗೆ ಹಾಕಿದ್ರಿ. ಸಮಾಧಾನ ಕೂಡ ಯೇಸು ಸ್ವಾಮಿನೇ. ಎಫೆಸ 2:14 ನೋಡಿ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಯಹೂದ್ಯರನ್ನ ಮತ್ತೆ ನಮ್ಮನ್ನ ಒಂದು ಮಾಡಿದಂತಹ ಸಮಾಧಾನ ಕರ್ತನ ಯೇಸು ಸ್ವಾಮಿ. ಅಂದ್ರೆ ಸಮಾಧಾನ ಮತ್ತೆ ನೀತಿ ಎರಡೂ ಒಂದಕ್ಕೊಂದು ಏನಾಗಿದೆ, ಹೊಂದಾಣಿಕೆಯಲ್ಲಿದೆ. ಸೊ ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿಯವರೆಲ್ಲ ಸೇರಿ ಒಂದಾಗಿ ನಮ್ಮ ಜೀವಿತಗಳನ್ನ ಮುಂದೆ ಸಾಗಿಸ್ಬೇಕಂತ ಈ ಗ್ರಂಥಕರ್ತ ನಮ್ಮ ಜೀವಿತಗಳಲ್ಲಿ ಬೋಧಿಸ್ತಾ ಇದ್ದಾರೆ. ಆದ್ರಿಂದ ಈ ಅಧ್ಯಾಯಗಳನ್ನ ನೀವು ಓದುವಾಗ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ಎಲ್ಲಾದ್ರೂ ಒಂದ್ ವೇಳೆ ಮುದ್ದು ಅಂತ ಬಂದ್ರೆ, ಮುದ್ದಿಸಲಿ ಅಂತ ಬಂದ್ರೆ, ನೀವೊಂದು ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ನಾವು ಆಕರ್ಷಿತರಾಗಿರ್ಬೇಕು. ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ, ಅದು ಪ್ರೀತಿ ಹೊರಗಡೆ ತೋರಿಸ್ತಾ ಇದೆ. ದೇವರ ಪ್ರೀತಿ ಹೊರಗಡೆ ತೋರಿಸ್ತು ನೋಡಿ. ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು, ಆ ಕಾರಣದಿಂದ ದೇವರು ಏನ್ ಮಾಡಿದ್ರು, ಈ ಲೋಕಕ್ಕೆ ಬಂದು ನಮಗಾಗಿ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿದ್ರು. ಇದೇ ದೇವರು ಕೊಡುವಂತ ಮುದ್ದು, ಇದೇ ದೇವರು ನಮ್ಮ ಜೀವಿತಗಳಲ್ಲಿ ತನ್ನ ಪ್ರೀತಿಯನ್ನ ತೋರಿಸುವಂತ ಒಂದು ವಿಧಾನ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಮ್ಮ ಪ್ರೀತಿಯನ್ನ ನಾವು ಯಾವ ರೀತಿ ಹೊರಗಡೆ ತೋರಿಸ್ಬೇಕು, ಅದಕ್ಕೇನೆ ಇಲ್ಲಿ ಸಾಲೊಮೋನ್ ರಾಜ ಸಭೆಗೆ ಬೋಧಿಸ್ತಾ ಇದ್ದಾರೆ. ಸಭೆ ಇನ್ನು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಸಭೆಗೆ ಬೋಧಿಸ್ತಾ ಇದ್ದಾರೆ, ಸಭೆ ನೀನೇನ್ ಮಾಡು, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡು, ಅಥವಾ ಈ ರೀತಿಯಲ್ಲಿ ನಿನ್ನ ಕೋರಿಕೆಗಳಿರ್ಲಿ, ಬಾಯ ಮುದ್ದುಗಳಿಂದ ನಾನು ಏನ್ ಮಾಡು, ಮುದ್ದಿಸಲಿ ದೇವ್ರು ನನ್ನನ್ನು ಅಷ್ಟು ಪ್ರೀತಿ ಮಾಡ್ಲಿ ಅಂತ ನೋಡಿ. ಇನ್ನು 2ನೇ ವಚನದ ಕೂಡ ಕೆಲವೊಂದು ಮಾತುಗಳು ನಮಗೆ ಸಿಗುತ್ತೆ. ಹಾಗೆ ಸ್ವಲ್ಪ ಕೆಳಗಡೆ ಹೋದ್ರೆ ನೋಡಿ, ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ, ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತಲೂ ಮೇಲು. ದ್ರಾಕ್ಷ ಅಂದ್ರೆ ನೀವು ಸ್ವಲ್ಪ ಇಂಗ್ಲಿಷ್ ಬೈಬಲ್ ನನ್ನ ಓದಿ ನೋಡಿದ್ರೆ ಲಾಲನೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಲವ್ ಅಂತ ಇರುತ್ತೆ. ಅಂದ್ರೆ ನಿನ್ನ ಪ್ರೀತಿಯು ದ್ರಾಕ್ಷಾರಸಕ್ಕಿಂತಲೂ ಮೇಲು. ನೋಡಿ, ಆ ವಾಕ್ಯನ ನಾನು ನೋಡುವಾಗ ಒಂದು ಸಭೆ ದೇವರೊಂದಿಗೆ ಆಕರ್ಷಿತವಾಗಿರುವಾಗ, 2ನೇ ವಚನ ಕೆಳಗಡೆ ಭಾಗದಲ್ಲಿ ಸಭೆ ದೇವರೊಂದಿಗೆ ಆಕರ್ಷಿತವಾಗಿರುವಾಗ ಆ ಸಭೆ ಇದೇ ರೀತಿಯಾಗಿ ಯಾವಾಗಲೂ ಕೂಡ ತನ್ನ ಭಾವನೆಗಳನ್ನ ತಯಾರು ಮಾಡುತ್ತೆ. ದೇವರೇ ನಿನ್ನ ಪ್ರೀತಿ ದ್ರಾಕ್ಷಾರಸಕ್ಕಿಂತಲೂ ಮೇಲು ಅಂತ. ಯಾಕೆ ಈ ಶಬ್ದ ಉಪಯೋಗ ಮಾಡಲ್ಪಟ್ಟಿದೆ? ನೀವು ಮೊದಲನೆಯ ವಿಶ್ವಯುದ್ಧ, ಈ ಪ್ರಪಂಚದಲ್ಲಿ 2 ವಿಶ್ವಯುದ್ಧ ನಡೆದಿದೆ. ಅದರಲ್ಲಿ ಮೊದಲನೇ ವಿಶ್ವಯುದ್ಧ ಆಗಿದ್ಮೇಲೆ ಎಷ್ಟೋ ಸೈನಿಕರಿಗೆ ಗಾಯಗಳಾಗುತ್ತೆ, ಎಷ್ಟೋ ಸೈನಿಕರು ಸತ್ತು ಹೋಗ್ತಾರೆ. ಸಾವಿರಾರು ಲಕ್ಷಾನುಗಟ್ಟಲೆ ಸೈನಿಕರಿಗೆ ತುಂಬಾ ಗಾಯಗಳಾದಾಗ ಆ ಸಮಯದಲ್ಲಿ ಯಾವುದೇ ವಿಧಂತ ಔಷಧಿಗಳಿರ್ಲಿಲ್ಲ.
ಆ ಔಷಧಿಗಳೇ ಇಲ್ದೇ ಇರುವಂತ ಸಮಯದಲ್ಲೇನೆ ಈ ದ್ರಾಕ್ಷಾರಸನ ಆ ಸಮಯದಲ್ಲಿ ಮೊದಲನೇ ವಿಶ್ವಯುದ್ಧದಲ್ಲಿ ಎಷ್ಟು ಸೈನಿಕರೆಲ್ಲ ಎಷ್ಟು ನೋವಾಗಿದೆ, ಎಷ್ಟು ಗಾಯಗಳಾಗಿದೆಯೋ ಅವರೆಲ್ಲರೂ ಕೂಡ ಆ ದ್ರಾಕ್ಷಾರಸನ ಹಚ್ಚಿ ಶರೀರದ ಆ ಹುಣ್ಣುಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ನಾನು ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ ಓದಿ ನೋಡಿದ್ರೆ ಅಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಬ್ಬರ ಶಾಸ್ತ್ರಿ ಫರಿಸಾಯರು ಬಂದು ಸಮಾರ್ಯದವನು ಒಂದು ವ್ಯಕ್ತಿ ವ್ಯಾಪಾರ ಮಾಡಿ ಬರುವಾಗ ಕಳ್ಳರು ಏನ್ ಮಾಡ್ತಾರ, ಅವನು ಹೊಡೆದು ಅರೆ ಜೀವ ಮಾಡಿ ಅವನಿಗೆ ಬೀಸಾಕಿ ಹೋಗಿದ್ಮೇಲೆ ಶರೀರದಲ್ಲೆಲ್ಲ ಗಾಯ ಇರುತ್ತೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಅವ್ರ ಹಂಗೆ ನೋಡಿ ಹೋಗ್ತಾರೆ. ಮೂರನೇ ವ್ಯಕ್ತಿ ಸಮಾರ್ಯದವನು ಬರ್ತಾನೆ. ಅಲ್ಲಿ ಸಮಾರ್ಯದವನು ಬಂದು ನೋಡಿದಾಗ ಇದ್ದಂತ ವ್ಯಕ್ತಿಗೆ ಎಷ್ಟೋ ಗಾಯಗಳಾಗಿರುತ್ತೆ. ಆ ಸಮಾರ್ಯದವನ್ ಏನ್ ಮಾಡ್ತಾನೆ, ಆ ಗಾಯಗಳ ಮೇಲೆ ಎಣ್ಣೆನ ನೋಡಿ, ಅದು 34ನೇ ವಚನದಲ್ಲಿ ಏನಿದೆ, ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು. ಅಂದ್ರೆ ಒಂದು ಮನುಷ್ಯನ ಶರೀರಕ್ಕೆ ಆ ಸಮಯದಲ್ಲಿ, ಯಾವಾಗ ಇನ್ನ ಈ ಔಷಧಿಗಳು ಬರದೇ ಇರುವಂತಹ ಒಂದು ಸಮಯದಲ್ಲಿ, ಒಂದು ಮನುಷ್ಯನ ಶರೀರದಲ್ಲಿ ಆದಂತಹ ಗಾಯಗಳಿಗೆ, ಒಂದು ಮನುಷ್ಯನ ಶರೀರದಲ್ಲಿ ಆದಂತಹ ಹುಣ್ಣುಗಳಿಗೆ ಅದೆಷ್ಟು ದೊಡ್ಡದಾದ್ರೂ ಕೂಡ ದ್ರಾಕ್ಷಾರಸನ ಹಚ್ಚಿ ಅದನ್ನ ಆರಾಮ್ ಮಾಡ್ತಾ ಇದ್ರು. ನಿಜವಾಗ್ಲೂ ಪ್ರಿಯರೇ, ಅಷ್ಟು ಉಪಯೋಗ ಇತ್ತು ಆ ದಿನಗಳಲ್ಲಿ. ದ್ರಾಕ್ಷಾರಸ ಅಂದ್ರೆ ಅಷ್ಟು ಉಪಯೋಗ. ದ್ರಾಕ್ಷಾರಸ ಹುಣ್ಣುಗಳನ್ನ ಮಾಯ ಮಾಡ್ತಾ ಇತ್ತು. ದ್ರಾಕ್ಷಾರಸ ಶರೀರದಲ್ಲಿರುವಂತ ಎಲ್ಲಾ ಯಾವ ಸ್ಥಳದಲ್ಲಿ ಇದಂತ ನೋವುಗಳನ್ನ, ಹುಣ್ಣುಗಳನ್ನ, ಗಾಯಗಳನ್ನ, ಏಟುಗಳನ್ನ ಅದು ಮಾಯ ಮಾಡುವಂತ ಶಕ್ತಿ ಆ ದ್ರಾಕ್ಷಾರಸದಲ್ಲಿ ಇದೆ. ಬಟ್ ಇಲ್ಲಿ ಒಂದು ಸಭೆಗೆ ಸಾಲೋಮನ್ ಏನ್ ಬೋಧಿಸ್ತಾ ಇದ್ದಾನೆ ಅಂದ್ರೆ, ದೇವರ ಪ್ರೀತಿ ಅಂದ್ರೆ ದೇವರ ಲಾಲನೆ ದ್ರಾಕ್ಷಾರಸಕ್ಕಿಂತಲೂ ಮೇಲಂತೆ. ಅಂದ್ರೆ ಈ ದ್ರಾಕ್ಷಾರಸ ಒಂದು ಮನುಷ್ಯನಿಗೆ ಗಾಯಗಳನ್ನ ಆರಾಮ್ ಮಾಡಿದ್ರೆ, ದೇವರ ಪ್ರೀತಿ ಮನುಷ್ಯರ ಜೀವಿತಗಳನ್ನ ಅದು ಆರಾಮ್ ಮಾಡುತ್ತೆ. ಭಕ್ತನಾದಂತ ಹಬಕ್ಕೂಕ ಹೇಳ್ತಾ ಇದ್ದಾನೆ, ದೇವ್ರೆ, ಈ ಪ್ರಪಂಚದಲ್ಲಿ ಅಂದ್ರೆ ಮನುಷ್ಯನ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಈ ಪ್ರಪಂಚದಲ್ಲಿ ಜಾಸ್ತಿ ಇದೆ. ಊಟ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ಆಮೇಲೆ ಬಟ್ಟೆ, ಮನೆ, ನೌಕರಿ ಎಷ್ಟೋ ಇದೆ ಈ ಪ್ರಪಂಚದಲ್ಲಿ. ಆದ್ರೆ ಭಕ್ತನಾದಂತ ಹಬಕ್ಕೂಕ ಹೇಳ್ತಾ ಇದ್ದಾನೆ, ಇದು ನನಗೆ ಮೇಲಿಲ್ಲ, ಇದು ನನಗೆ ಸಂತೋಷ ಕೊಡಲ್ಲ, ಇದು ನನ್ನ ಜೀವಿತಗಳಲ್ಲಿ ಪ್ರಾಮುಖ್ಯತೆ ಇಲ್ಲ. ದೇವ್ರೆ, ಈ ದ್ರಾಕ್ಷಾರಸ, ಈ ಸಾಲೋಮನ್ ಹೇಳ್ತಾ ಇದ್ದಾನೆ, ಈ ದ್ರಾಕ್ಷಾರಸ ನನ್ನ ಶರೀರದಲ್ಲಿ ಗಾಯಗಳನ್ನ ಆರಾಮ್ ಮಾಡುತ್ತಲ್ಲ, ಇದಕ್ಕಿಂತಲೇ ಪ್ರೀತಿ ದೊಡ್ಡದಂತ ಸಾಲೋಮನ್ ಹೇಳಿದ್ರೆ, ಹಬಕ್ಕೂಕ ಹೇಳ್ತಾ ಇದ್ದಾನೆ ನೋಡಿ, ಆ ಹಬಕ್ಕೂಕ 3ನೇ ಅಧ್ಯಾಯ 17ನೇ ವಚನದಿಂದ ನಾನು ಓದ್ತೇನೆ. ಆಹಾ, ಅಂಜೂರವು ಚಿಗುರಿದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗಳೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ಅಂದ್ರೆ ಭಕ್ತನಾದ ಹಬಕ್ಕೂಕ ಕೂಡ ಅದೇ ಭಾವನೆ. ದೇವರೇ, ಈ ಪ್ರಪಂಚದಲ್ಲಿ ನನಗೆ ಕುರಿ ಇಲ್ಲದೆ ಇದ್ರು ಕೂಡ, ನನಗೆ ಆಹಾರ ಇಲ್ಲದೆ ಇದ್ರು ಕೂಡ, ಗಿಡ ಹಣ್ಣು ಕೊಡದೆ ಇದ್ರು ಕೂಡ, ದ್ರಾಕ್ಷಾರಸ ಇಲ್ಲದೆ ಇದ್ರು ಕೂಡ, ಎಲ್ಲಾ ಶೂನ್ಯ ಆದ್ರೂ ಕೂಡ, ದೇವರೇ, ನಾನು ನಿನ್ನಲ್ಲೇ ಸಂತೋಷಿಸ್ತೇನೆ ಅಂತ. ಅಂದ್ರೆ ಒಂದು ಮನುಷ್ಯನ ಹೃದಯಕ್ಕೆ ಬೇಕಾದಂತ ಒಂದು ಸಮಾಧಾನ, ಒಂದು ಮನುಷ್ಯನಿಗೆ ಆ ಹೃದಯಕ್ಕೆ ಬೇಕಾದಂತ ಸಂತೋಷ, ಒಂದು ಮನುಷ್ಯನ ಹೃದಯಕ್ಕೆ ಆದಂತ ಗಾಯಗಳನ್ನ ಸರಿಪಡಿಸುವಂತಹ, ಸಂತೋಷಪಡಿಸಿ ಆತನ ಹೃದಯಗಳನ್ನ ಸಂತೋಷದಲ್ಲಿ ಇಡುವಂತ ಒಂದು ಶಕ್ತಿ ಕೇವಲ ದೇವರ ಪ್ರೀತಿಯಲ್ಲಿದೆ, ಕೇವಲ ದೇವರಲ್ಲಿದೆ. ದೇವರೇ ಆ ಪ್ರೀತಿ. ನಾವು 1ನೇ ಯೋಹಾನದಲ್ಲಿ ಓದ್ತೇವಲ್ಲ, ದೇವರು ಯಾರಂದ್ರೆ ದೇವರ ಪ್ರೀತಿ. ಪ್ರೀತಿ ದ್ರಾಕ್ಷಾರಸಗಿಂತಲೂ ಮೇಲಂದ್ರೆ ಈ ಪ್ರಪಂಚದಲ್ಲಿ ಶರೀರಕ್ಕೆ ಸಂತುಷ್ಟಿ ಕೊಡುವಂತಹ ಈ ವಸ್ತುಗಳಿಗಿಂತಲೂ ಮಿಗಿಲಾದಂತಹ ಒಂದು ವಸ್ತು ಏನಂದ್ರೆ ಈ ಪ್ರಪಂಚದಲ್ಲಿ ಅದು ದೇವರೇ. ನಮ್ಮ ಜೀವಿತಗಳಲ್ಲಿ ಅಂತ ದೇವರನ್ನ ಬಿಟ್ಟು ಪ್ರಪಂಚದಲ್ಲಿ ನಾವು ಮುಳುಗಿ ಪ್ರಪಂಚದಲ್ಲಿ ನಾವು ತೇಲಾಡಬಾರದು. ಹೀಗಾಗಿ ನಾವೆಲ್ಲರೂ ಕೂಡ ಒಂದು ಮನಸ್ಸಲ್ಲೇ ಒಂದು ಭಾವನೆ ಇರ್ಬೇಕಂದ್ರೆ, ದೇವ್ರೆ, ನಿನ್ನ ಪ್ರೀತಿನೇ ನೀನೇ ನನಗೆ ದೊಡ್ಡವನು. ದೇವ್ರೆ, ಹಬಕ್ಕೂಕ ಕೇಳ್ತಾನೆ, ಕರ್ತನಾದ ಯೆಹೋವನೇ ನನ್ನ ಬಲ. ಹಣ ಬಲ ಅಲ್ಲ, ಆಸ್ತಿ ಬಲ ಅಲ್ಲ, ಅಂತಸ್ತು ಬಲ ಅಲ್ಲ, ನನ್ನ ನಿಪುಣತೆ ಬಲ ಅಲ್ಲ, ನನ್ನ ನೌಕರಿ ದೊಡ್ಡದಲ್ಲ, ನನ್ನ ಪೊಸಿಷನ್ ದೊಡ್ಡದಲ್ಲ. ದೇವ್ರೆ, ನನಗಿರುವಂತ ಶಕ್ತಿ ಯಾರಂದ್ರೆ ನೀನೇ. ಅದನ್ನೇ ಇಲ್ಲಿ ಪ್ರಮಗೀತೆಯಲ್ಲಿ ಆ ಸಾಲೋಮನ್ ಹೇಳ್ತಾ, ನಿನ್ನ ಲಾಲನೆ, ನಿನ್ನ ಪ್ರೀತಿ ನನಗೆ ದ್ರಾಕ್ಷಾರಸಗಿಂತಲೂ ಮೇಲು ಅಂತ. ಹೀಗಾಗಿ ಪ್ರೀತಿ ಉಳ್ಳವರೇ, ದೇವ್ರೇ ನಮ್ಮ ಜೀವಿತಗಳಲ್ಲಿ ದೇವರ ಪ್ರೀತಿನೇ ದೊಡ್ಡದು. ಈ ಪ್ರಪಂಚ ಏನಿಲ್ಲ. ಈ ಪ್ರಪಂಚಕ್ಕಿಂತಲೂ ಎಲ್ಲಾ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಪ್ರತಿ ಒಂದು ವಸ್ತು ಅಥವಾ ಆಸ್ತಿ ಅಂತಸ್ತುಗಳಿಗಿಂತಲೂ ಕೂಡ ದೇವರೇ ದೊಡ್ಡವರು. ಆ ಭಾವನೆ ಒಂದು ಸಭೆಯಲ್ಲಿ ಇರ್ಬೇಕು. ಅದಕ್ಕೇನೆ 1ನೇ ವಚನದಿಂದ 4ನೇ ವಚನದವರೆಗೆ ನಾನು ಏನ್ ಹೇಳಿದ್ರೆ, ಒಂದು ಸಭೆ
ಕ್ರಿಸ್ತನಿಂದ ಏನಾಗಿರ್ಬೇಕಂತೆ, ಆಕರ್ಷಿತವಾಗಿರ್ಬೇಕಂತೆ. ನೀವು ಇನ್ನ 2ನೇ ಭಾಗದಲ್ಲಿ ತುಂಬಾ ಕಾರ್ಯಗಳಿದೆ ಪ್ರಿಯರನ್ನ, ಎಲ್ಲ ನೋಟ್ಸ್ ಹಾಕಿರ್ತೀನಿ, ಅದನ್ನ ನೀವು ಓದ್ಕೊಳ್ರಿ. ಯಾಕಂದ್ರೆ ಈ ಅಧ್ಯಾಯವನ್ನ ನಾವು ವಿವರಣೆ ಮಾಡ್ಬೇಕಂದ್ರೆ ತುಂಬಾ ಸಮಯ ನಮಗೆ ಬೇಕಾಗುತ್ತೆ. ಇನ್ನು 2ನೇ ಭಾಗ, ಇನ್ನು 3ನೇ 4ನೇ ವಚನ, ಅಲ್ಲಿ ಕೂಡ ತೈಲ ಅಂತ ಇದೆ. ತೈಲ ಅಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಪವಿತ್ರ ಆತ್ಮನಿಗೆ ಹೋಲಿಕೆಯಾಗಿದೆ. ಆಮೇಲೆ ಅಂತಂಪುರ ಅಂತ ಬರೆಯಲ್ಪಟ್ಟಿದೆ. ಅಂತಂಪುರ ಅಂದ್ರೆ ಅದು ದೇವರ ಸಭೆಗೆ ಹೋಲಿಕೆಯಾಗಿದೆ. ನಿನ್ನಲ್ಲಿ ಉಲ್ಲಾಸಿಸುವ 4ನೇ ಪದ, ನಿನ್ನಲ್ಲಿ ಉಲ್ಲಾಸಿಸುವೆನು ದ್ರಾಕ್ಷಾರಸಕ್ಕಿಂತಲೂ ನಿನ್ನಲ್ಲಿ ಲಾಲನೆಯೋ, ಅದು ಕೂಡ ನೀವು ನೋಡಿದ್ರೆ ದೇವರ ಪ್ರೀತಿಗೆ ಸಂಬಂಧವಾಗಿದೆ. ಇನ್ನು 2ನೇ ಭಾಗ ಈ ಅಧ್ಯಾಯದಲ್ಲಿ 5ನೇ ವರ್ಷದಿಂದ 6ನೇ ವರ್ಷದವರೆಗೂ ಕೂಡ ಓದಿ ನೋಡಿ. ಒಂದು ಒಳ್ಳೆ ವಿಶ್ವಾಸಿ ಪ್ರತಿದಿನ ತನ್ನನ್ನ ಪರಿಶುದ್ಧಗೊಳಿಸ್ಕೊಳ್ಬೇಕಂತೆ. ಯಾಕಂದ್ರೆ ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರನ ಗುಡಾರಗಳಂತೆ ಕಪ್ಪಾಗಿದ್ದರು. ಕಪ್ಪು ಒಂದು ಪಾಪಕ್ಕೆ ಅದು ಹೋಲಿಕೆಯಾಗಿದೆ ಅಲ್ಲ. ಪಾಪಗಳನ್ನ ಯಾವಾಗಲೂ ಕೂಡ ನಮ್ಮ ಜೀವಿತಗಳಲ್ಲಿ ಬಚ್ಚಿಟ್ಟುಕೊಂಡು ನಾವು ಜೀವಿಸಬಾರ್ದು. ಪಾಪಗಳನ್ನ ನಾವು ಒಪ್ಪಿಕೊಳ್ಬೇಕಂತೆ. ಅದಕ್ಕೆ ಸಭೆಯಲ್ಲಿ ಇರುವಂತ ನಾರಿಯರು ಏನ್ ಮಾಡ್ತಾ ಇದಾರೆ, ನಾನು ಕಪ್ಪಗಾಗಿದ್ರು ಕೂಡ ನಾನು ಚಂದುಳ್ಳವಳಾಗಿದ್ದೇನೆ, ಯಾಕಂದ್ರೆ ದೇವರು ನನ್ನನ್ನು ಪರಿಶುದ್ಧ ಮಾಡ್ತಾರೆ, ದೇವರು ನನ್ನನ್ನು ಶುದ್ಧ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನೀವು ಆ 2ನೇ ಭಾಗವನ್ನು ಕೂಡ ಓದಿ ನೋಡಿ. ಅಲ್ಲಿ ಕೂಡ ಒಂದು ಒಳ್ಳೆ ವಿಶ್ವಾಸಿ ಪ್ರತಿದಿನ ತನ್ನನ್ನ ಪರಿಶೀಲನೆ ಮಾಡ್ಕೊಳ್ಬೇಕು. ತಾನು ಎಷ್ಟು ಶುದ್ಧವಾಗಿದ್ದಾನೆ, ತನ್ನಲ್ಲಿ ಎಷ್ಟು ಪಾಪ ಇದೆ, ಅವನು ಎಷ್ಟು ದೇವರಿಂದ ದೂರ ಆಗಿದ್ದಾನೆ, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದರೆ ನೀವು ದೇವರಿಗೆ ಇನ್ನೂ ಹತ್ತಿರವಾಗಿರ್ತೀರ. ಇನ್ನು 3ನೇ ಕಾರ್ಯ, ಒಂದು ವಿಶ್ವಾಸಿಗಳ ಪ್ರಾರ್ಥನೆ ಯಾವ ರೀತಿ ಇರ್ಬೇಕಂತ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಮಗೆ ಸಿಗುತ್ತೆ. 4ನೇ ಕಾರ್ಯ, ಸೇವಕರ ಜವಾಬ್ದಾರಿ ಏನು ಈ ಪ್ರಪಂಚದಲ್ಲಿ, ಅದು 8ನೇ ವಚನದಲ್ಲಿ ನಮಗೆ ಸಿಗುತ್ತೆ. ಒಂದು ಸೇವಕನ ಜವಾಬ್ದಾರಿ ಕ್ರಿಸ್ತನ ಬಳಿಗೆ ಆತ್ಮಗಳನ್ನ ತರಬೇಕು. ಆತ್ಮಗಳನ್ನ ಕ್ರಿಸ್ತನ ಬಳಿಗೆ ತರುವಾಗ ಯಾವ ರೀತಿ ಇರ್ಬೇಕಂದ್ರೆ, ಎಷ್ಟೋ ಜನರು ಬಂದು ದೇವರ ಹೆಜ್ಜೆ ಜಾಡಿನ ಹುಡುಕ್ತಿರ್ತಾರೆ. ಅದಕ್ಕೇನೆ ಇಲ್ಲಿ ಆ ವಚನ ದೇವರು ಸಾಲಮೋನನ ಮೂಲಕ ಬರೆಸಿದ್ರೆ ಅಂದ್ರೆ, ನಾರಿಮಣಿಯೇ, ನಿನಗೆ ಗೊತ್ತಿಲ್ಲವಾದರೆ ಹಿಂಡಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ ಕುರುಬನ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. ಅಂದ್ರೆ ಒಂದ್ ವೇಳೆ ನಿನಗೆ ಗೊತ್ತಿಲ್ವಾ ಜೀವನ ಮಾಡೋದು, ಒಂದ್ ವೇಳೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ತಪ್ಪಿ ಹೋಗಿದಾರ, ಅಂತಹ ಜನರಿಗೆ ನಾವೇ ಹೆಜ್ಜೆ ಜಾಡಾಗಿದ್ದೀವಿ, ನಾವೇ ಸೇವಕರೇ, ನಾವ್ ವಿಶ್ವಾಸಗಳ ಹೆಜ್ಜೆ ಜಾಡಾಗಿದ್ದೀವಿ. ಅಂತವರನ್ನ ಆ ಕುರುಬನ ಗುಡಾರಕ್ಕೆ ಅವರನ್ನ ನಾವು ಕರ್ಕೊಂಡ್ ಬರೋದು ನಮ್ಮ ಜವಾಬ್ದಾರಿ. ಸೊ ಹೀಗಾಗಿ 4ನೆಯ ಒಂದು ಕಾರ್ಯ ಏನಂದ್ರೆ, ಒಂದು ಕ್ರಿಸ್ತನ ಜವಾಬ್ದಾರಿ ಆತ್ಮಗಳನ್ನ ಯೇಸು ಸ್ವಾಮಿ ಬಳಿಗೆ ತರಬೇಕು. ಏನಂದ್ರೆ ಅದ್ಭುತ ಕಾರ್ಯ, ಚಮತ್ಕಾರ, ದುಡ್ಡು, ಆಸ್ತಿ, ಯೇಸು ಸ್ವಾಮಿ ನಂಬಿಕೊಳ್ರಿ, ಇದು ಸಿಗುತ್ತೆ ಅದು ಸಿಗುತ್ತೆ, ಆ ಅಭಿಲಾಷೆಗಳ ಹತ್ರ ಅಲ್ಲ, ದೇವರ ಬಳಿಗೆ ನಾವು ಕರ್ಕೊಂಡು ಬರ್ಬೇಕು. ಇನ್ನು ಕೊನೆಯದಾಗಿ 5ನೆಯ ಒಂದು ಮಾತೇನಂದ್ರೆ, ಮೊದಲಗಿತ್ತಿ ಹಾಗೂ ಮೊದಲಿಂಗನ ವರ್ಣನೆಗಳು ಯಾವ ರೀತಿ ಇರುತ್ತೆ. ಆ ಇಬ್ಬರಿಗೂ ಕೂಡ ಇಲ್ಲಿ ಸಭೆಗೆ ದೇವರು ಪ್ರಿಯಳೆ ಅಂತ ಕೂಡ ಕರೀತಾರೆ. ಪರವನ ರಥಗಳ ಕುದುರೆಗಳಿಗೆ ಹೋಲಿಕೆ ಇದೆ. ಅಂದ್ರೆ ಆ ಸಮಯದಲ್ಲಿ ಆತನ ರಥಗಳು, ಪರವನ ರಥಗಳು ಸುಂದರವಾಗಿರುವ ಹಾಗೆ ದೇವರು ಈ ಪ್ರಪಂಚದಲ್ಲಿರುವಂತಹ ಒಂದು ಸಭೆಯನ್ನ ಸುಂದರವಾಗಿ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ರಾಜನಿಗೆ ಒಂದು ಸಭೆಯನ್ನು ಕೂಡ ವರ್ಣನೆ ಮಾಡ್ತಾ ಇದೆ. ಒಂದು ಸಭೆಗೆ ರಾಜ ಅಂದ್ರೆ ನಮ್ಮ ಯೇಸು ಸ್ವಾಮಿ ಕೂಡ ಸಭೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಈ 1ನೇ ಅಧ್ಯಾಯದಲ್ಲಿ ಸಭೆಗೆ, ಆಮೇಲೆ ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಗಳು ನಮಗೆ ರೂಪಕಲಂಕಾರವಾಗಿ ಸಿಗುತ್ತೆ. ನಾವು ದೇವರಲ್ಲಿ ಯಾವಾಗಲೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ, ದೇವರೇ, ನನ್ನನ್ನ ನೀನು ಪ್ರೀತಿ ಮಾಡ್ತೀಯಾ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಂತ ಆಕರ್ಷಿತರಾಗ್ರಿ. ದೇವರ ಒಂದು ಪ್ರೀತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿದೆ. ಅದಕ್ಕಾಗಿ ದೇವರೇ ನಿಮ್ಮ ಜೀವಿತಗಳಲ್ಲಿ ಪ್ರತಿದಿನ ನೀವು ಬಯಸುವಂತವರಾಗಿರ್ರಿ. ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋಣ. ನಾವು ನಮ್ಮ ಪ್ರಾರ್ಥನೆಗಳನ್ನ ಒಂದು ಸತಿ ನೋಡೋಣ, ಯಾವ ರೀತಿ ನಮ್ಮ ಪ್ರಾರ್ಥನೆಗಳಿದೆ ಅಂತ. ನಮ್ಮ ಜವಾಬ್ದಾರಿಗಳನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋಣ. ದೇವರ ಪ್ರಾರ್ಥನೆಗಳಲ್ಲಿ ದೇವರನ್ನ ವರ್ಣನೆ ಮಾಡುವಾಗ ನಾವು ಯಾವ ರೀತಿಯಂತ ಶಬ್ದಗಳನ್ನ ಉಪಯೋಗ ಮಾಡ್ಕೊಳ್ತೀವಿ, ಅದು ಕೂಡ ನಮಗೆ ಪ್ರಾಮುಖ್ಯವಾದಂತ ಒಂದು ಮಾತಾಗಿದೆ. ಸೊ ಹೀಗಾಗಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಈ ವಾಕ್ಯಗಳನ್ನ ಧ್ಯಾನ ಮಾಡಲು ನಮಗೆ ಕೊಟ್ಟಂತ ಒಂದು ಚಿಕ್ಕ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನ ಇನ್ನೂ ನಾವು ಆಳವಾಗಿ ಧ್ಯಾನ ಮಾಡಿ ಅನೇಕ ಕಾರ್ಯಗಳನ್ನ ಕಲಿತುಕೊಂಡು ನಿಮ್ಮನ್ನ ನಾಮವನ್ನ ಘನಪಡಿಸುತ್ತೆ ಸಹಾಯ ಮಾಡ್ರಿ ಸ್ವಾಮಿ. ಈ ಅಧ್ಯಾಯದಿಂದ ಯೇಸು ಸ್ವಾಮಿ ನಿಮ್ಮ ಸಮ್ಮುಖಕ್ಕೆ ಇನ್ನೂ ಆಕರ್ಷಿತರಾಗಿ ನಿಮ್ಮನ್ನ ನಾವು ಹುಡುಕುವಂತೆ ನಮಗೆ ಸಹಾಯ ಮಾಡು. ಶಕ್ತಿ ಕೊಡು, ಜ್ಞಾನ ಕೊಡು, ಬಲ ಕೊಡು. ಈ ಒಂದು ಜೂಮ್ ಆರಾಧನೆಯಲ್ಲಿ ಕೂಡಿರುವಂತ ಎಲ್ಲಾ ಸಭೆಯ ವಿಶ್ವಾಸಿಗಳಿಗಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ ಸ್ವಾಮಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿ ಇರುವುದಾದರೆ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಬಲವನ್ನು ಕೊಡ್ರಿ. ಅವರೆಲ್ಲರೂ ಆರೋಗ್ಯವಂತರಾಗಿ ಸ್ವಸ್ಥರಾಗಿ ಯೇಸು ಸ್ವಾಮಿ ನಿಮ್ಮನ್ನ ಘನಪಡಿಸುವಂತೆ ಸಹಾಯ ಮಾಡು. ನಿಮ್ಮ ಲಾಲನೆ, ನಿಮ್ಮ ಪ್ರೀತಿ, ನಿಮ್ಮೊಂದು ವಾತ್ಸಲ್ಯ ನಮ್ಮ ಜೀವಿತಗಳಲ್ಲಿ ಸದಾಕಾಲವೂ ನಮ್ಮನ್ನ ಬಲಪಡಿಸುತ್ತಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು.
ಎಲ್ಲಾ ಪ್ರಾರ್ಥನೆಯನ್ನು ಮಾಡಿನ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೇನೆ ಪರಲೋಕ ತಂದೆಯ ದೇವರೇ, ಆಮೇನ್.